ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಉತ್ತರ ಪ್ರದೇಶದಲ್ಲಿ ಅದ್ದೂರಿಯಾಗಿ ನೆರವೇರಿದಂತಹ ಈ ವಿಶ್ವವಿಖ್ಯಾತ ಮೇಳದಲ್ಲಿ ಕೋಟ್ಯಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇಲ್ಲಿಯವರೆಗೆ ಒಟ್ಟು 64 ಕೋಟಿ ಭಕ್ತರು ಭೇಟಿ ಕೊಟ್ಟಿದ್ದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಇಂದು ಕೊನೆಯ ದಿನದ ಅಮೃತ ಸ್ನಾನ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರುವ ನಿರೀಕ್ಷೆ ಇದೆ. ಅದ್ದೂರಿ ಉತ್ಸವಕ್ಕೆ ಇಂದು ತೆರೆ ಬೀಳಲಿದ್ದು ಮುಂಬರುವ ಮಹಾಕುಂಭಮೇಳ ಯಾವಾಗ, ಎಲ್ಲಿ ಎಂಬ ಪ್ರಶ್ನೆಗಳು ಈಗಾಗಲೇ ಚರ್ಚೆ ಆಗುತ್ತಿವೆ. 12 ವರ್ಷಗಳ ಬಳಿಕ ಅಂದರೆ 2027ರಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಮುಂದಿನ ಪೂರ್ಣ ಕುಂಭಮೇಳವನ್ನು ನಡೆಸಲು ನಿರ್ಧರಿಸಲಾಗಿದೆ. ಆಳವಾದ ಆಧ್ಯಾತ್ಮಿಕ ಮತ್ತು ಪೌರಾಣಿಕ ಪ್ರಾಮುಖ್ಯತೆಗೆ ಹೆಸರುವಾಸಿಯಾಗಿರುವಂತಹ ನಾಸಿಕ್ ಸಿಂಹಸ್ಥ ಕುಂಭಮೇಳವನ್ನು ಗೋದಾವರಿ ನದಿಯ ದಡದಲ್ಲಿ ತ್ರಯಂಬಕೇಶ್ವರ ಪ್ರದೇಶದಲ್ಲಿ ಆಯೋಜಿಸಲಿದೆ. ಇನ್ನು ನಾಸಿಕ್ನಲ್ಲಿ ಕುಂಭಮೇಳವು 17ನೇ ಶತಮಾನದಿಂದಲೂ ನಡೆಯುತ್ತಿದೆ ಅಂತ ನಂಬಲಾಗಿದೆ ಮತ್ತು ಅದರ ಭವ್ಯತೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ನಡೆಯುವ ಕುಂಭಮೇಳಕ್ಕೂ ಕೋಟ್ಯಾಂತರ ಮಂದಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಮುಂದಿನ ಕುಂಭಮೇಳಕ್ಕೆ ಯೋಜನೆಗಳು ಶುರುವಾಗಿದ್ದು ತಡೆರಹಿತ ಸಂಘಟನೆಯನ್ನು ಖಚಿತಪಡಿಸಿಕೊಳ್ಳಲು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು 2027ರ ಕುಂಭಮೇಳವನ್ನು ತಾಂತ್ರಿಕವಾಗಿ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಮುಂಬೈನಲ್ಲಿ ನಡೆದಂಥ ನಾಸ್ಕಾಂ ಟೆಕ್ನಾಲಜಿ ಮತ್ತು ಲೀಡರ್ಶಿಪ್ ಫೋರಂ 2025ರಲ್ಲಿ ಮಾತನಾಡಿದ ಅವರು 2027ರಲ್ಲಿ ನಾಸಿಕ್ನಲ್ಲಿ ಕುಂಭಮೇಳ ನಡೆಯಲಿದೆ. 15,000 ಹೆಕ್ಟರ್ ಪ್ರದೇಶದಲ್ಲಿ ಪ್ರಯಾಗ್ರಾಜ್ನ ಕುಂಭಮೇಳ ಆಯೋಜಿಸಲಾಗಿತ್ತು ಮತ್ತು ನಾಸಿಕ್ ಕುಂಭ ಪ್ರದೇಶವು ಸುಮಾರು 250 ಹೆಕ್ಟರ್ ಪ್ರದೇಶದಲ್ಲಿ ನೆರವೇರಲಿದೆ. ತಾಂತ್ರಿಕವಾಗಿ ಅತ್ಯಾಧುನಿಕ ಕುಂಭಮೇಳ ಇದಾಗಿರಲಿದೆ ಅಂತ ಅವರು ಹೇಳಿದ್ದಾರೆ. ಏನು ನಾಸಿಕ್ ಕುಂಭಮೇಳವು ಜುಲೈ 17, 2027ರಂದು ಪ್ರಾರಂಭವಾಗುತ್ತದೆ ಮತ್ತು ಆಗಸ್ಟ್ 17, 2027ರಂದು ಕೊನೆಗೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. ಬರೋಬ್ಬರಿ 1 ತಿಂಗಳು ಕಾಲ ಭಕ್ತರು ಪವಿತ್ರ ಸ್ನಾನ ಮಾಡಿ ಪುನೀತರಾಗಬಹುದು. 2027ರ ನಾಸಿಕ್ ಕುಂಭಮೇಳವು ಗೋದಾವರಿ ನದಿಯ ದಡದಲ್ಲಿರುವಂತಹ ನಾಸಿಕ್ನಿಂದ ಸುಮಾರು 38 ಕಿಲೋಮೀಟರ್ ದೂರದಲ್ಲಿರುವ ತ್ರಯಂಬಕೇಶ್ವರದಲ್ಲಿ ನಡೆಯಲಿದೆ. ಏನು ರಾಜ್ಯ ಆಡಳಿತವು ಈಗಾಗಲೇ ಪವಿತ್ರ ಕಾರ್ಯಕ್ಕೆ ಅಡಿಪಾಯ ಹಾಕಿದೆ. ಲೋಕೋಪಯೋಗಿ ಇಲಾಖೆ ಅಂದರೆ PWD ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮನೀಶ್ ಪಾಟಂಕರ್ ಮತ್ತು ಮಹೇಸ್ಕರ್ ಅವರು ಇತ್ತೀಚೆಗೆ ನಾಸಿಕ್ಗೆ ಭೇಟಿ ನೀಡಿ ರಸ್ತೆ, ಮೂಲಸೌಕರ್ಯ, ಟ್ರಾಫಿಕ್ ನಿರ್ವಹಣೆ ಇತರೆ ಯೋಜನೆಗಳ ಕುರಿತು ಚರ್ಚಿಸಿದ್ದಾರೆ. ಇನ್ನು ಯಾತ್ರಿಕರನ್ನ ಪಾರ್ಕಿಂಗ್ ವಲಯದಿಂದ ಕುಂಭಸ್ಥಳಕ್ಕೆ ಕರೆದೊಯ್ಯಲು ವಿಶೇಷ ಬಸ್ಗಳನ್ನು ಓಡಿಸುವ ಯೋಜನೆ ಸೇರಿ ಹಲವು ಯೋಜನೆಗಳ ಬಗ್ಗೆ ಚರ್ಚೆ ಕೂಡ ನಡೆಯುತ್ತಿದೆ. ಇದಲ್ಲದೆ ಮೂಲಸೌಕರ್ಯ ಸುಧಾರಣೆಗಾಗಿ ನಾಸಿಕ್ ಮುನ್ಸಿಪಲ್ ಕಾರ್ಪೊರೇಷನ್ 7,500 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದು ಇದು 9 ಸೇತುವೆಗಳ ನಿರ್ಮಾಣ, 2 ಹೊಸ ಒಳಚರಂಡಿ ಸಂಸ್ಕರಣಾ ಘಟಕಗಳು ಮತ್ತು ಈವೆಂಟ್ ಸಮಯದಲ್ಲಿ ಸಂತರು ಮತ್ತು ಋಷಿಗಳಿಗೆ ಗೊತ್ತುಪಡಿಸಿದ ಪ್ರದೇಶವಾದಂತಹ ಸಾಧು ಗ್ರಾಮಕ್ಕಾಗಿ 250 ಎಕರೆಯಷ್ಟು ಸ್ವಾಧೀನಪಡಿಸಿಕೊಳ್ಳುವಿಕೆ ಒಳಗೊಂಡಿದೆ. ಈ ಯೋಜನೆಗಳ ಕೆಲಸವು ಏಪ್ರಿಲ್ 2025ರಲ್ಲಿ ಪ್ರಾರಂಭವಾಗಲಿದ್ದು ರಾಜ್ಯ ಸರ್ಕಾರದ ಅನುಮೋದನೆ ಮಾತ್ರ ಬಾಕಿ ಇದೆ. ಯಾರೆಲ್ಲ ಈ ವರ್ಷದ ಕುಂಭಮೇಳದಲ್ಲಿ ಭಾಗಿಯಾಗಲು ಸಾಧ್ಯವಾಗಿಲ್ವೋ ಅವರು ನಾಸಿಕ್ನಲ್ಲಿ ನಡೆಯುವಂತಹ ಕುಂಭಮೇಳವನ್ನು ಮಿಸ್ ಮಾಡದೆ ಕಣ್ತುಂಬಿಕೊಳ್ಳಬಹುದು. ಇಲ್ಲೂ ಕೂಡ ಪವಿತ್ರ ಸ್ನಾನ ಮಾಡಿ ತಾವುಗಳು ಕೂಡ ಪುನೀತರಾಗಬಹುದು. ಮತ್ತೆ ಕುಂಭಮೇಳ ಯಾವಾಗ ಅನ್ನುವಂತಹ ನಿಮ್ಮವರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನೇ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.